ಹಲೋ ಸ್ನೇಹಿತರೆ, ಇವತ್ತಿನ ವ್ಲಾಗ್ಗೆ ಸ್ವಾಗತ. ನನ್ನ ಮಾವ ಶಾಂತರಾಜ್ ಇವರು ನಿವೃತ್ತ ಶಿಕ್ಷಕರಾಗಿದ್ದು ನನ್ನ ಕವನವನ್ನು ಇನ್ನೂ ಅಂದಗೊಳಿಸಿ ಸುಶ್ರಾವ್ಯವಾಗಿ ಆಡಿದ್ದಾರೆ. ಅದನ್ನು ನಿಮ್ಮೆಲ್ಲರೊಂದಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ಮೂಡಣದ ರವಿಯು ಮೂಡುತ್ತ ಮೇಲೇರಲು, ಮೂಡಣದ ರವಿಯು ಮೂಡುತ್ತ ಮೇಲೇರಲು, ಹಕ್ಕಿಗಳು ರೆಕ್ಕೆ ಬಿಚ್ಚಿ ಚಿಲಿಪಿಲಿ ಗಾನ ಹಾಡುತ್ತಿರಲು, ಆ ಹಾಡಿನ ಸೆಳೆತಕ್ಕೆ ಮನದಲ್ಲೊಂದು ಭಾವನೆಯ ಹೂಗರಳಲು, ಆ ಹೂವಿನ ಮಾಟಕ್ಕೆ ದುಂಬಿಯೊಂದು ಮೈ ಮರೆಯಿತೋ, ಮೈ ಮರೆಯಿತೋ. ಹಾಗೆ ಬೇಡವೊಂದು ತನ್ನ ಮಾಯಾಜಾಲದಿಂದ ಬಲೆಯ ಕಟ್ಟುತ್ತಿತ್ತು, ಬಲೆಯ ಕಟ್ಟುತ್ತಿತ್ತು. ಆ ಬಲೆಯ ಒಳಗೆ ಮುಡಿ ಮಾಡುತ್ತಾ, ಆ ಬಲೆಯ ಒಳಗೆ ಮುಡಿ ಮಾಡುತ್ತಾ ಕೀಟಗಳನ್ನು ಸೆಳೆಯುತ್ತಿತ್ತು, ಕೀಟಗಳನ್ನು ಸೆಳೆಯುತ್ತಿತ್ತು. ಈ ಮೋಡಿಯು ಎಂಥ ಮೋಡಿಯು, ಪ್ರಕೃತಿಯೊಳಗೆ ನಾನು ಬಲ್ಲೆನೆ, ನಾನು ಬಲ್ಲೆನೆ. ಏ ಗುರುವೇ, ಏ ಗುರುವೇ. ಮೂಡಣದ ರವಿಯು ಮೂಡುತ್ತ ಮೇಲೇರಲು, ಹಕ್ಕಿಗಳು ರೆಕ್ಕೆ ಬಿಚ್ಚಿ ಚಿಲಿಪಿಲಿ ಎಂದು ಆಡುತ್ತಿರಲು, ಜೋಗುಳದ ಹಕ್ಕಿಯ ಹಾಡಿಗೆ ಈ ಸಂಜೆಯ ತಂಗಾಳಿ ಪ್ರಕೃತಿಗೆ ತೊಟ್ಟಿಲು ತೂಗುವಾಗೆ ಬೀಸುತ್ತಿರಲು ಸದ್ದಿಲ್ಲದೆ, ಬೀಸುತ್ತಿರಲು ಸದ್ದಿಲ್ಲದೆ. ಮೂಡಣದ ರವಿಯು ಮೂಡುತ್ತ ಮೇಲೇರಲು, ಹಕ್ಕಿಗಳು ರೆಕ್ಕೆ ಬಿಚ್ಚಿ ಚಿಲಿಪಿಲಿ ಗಾನ ಹಾಡುತ್ತಿರಲು, ಚಿಲಿಪಿಲಿ ಗಾನ ಹಾಡುತ್ತಿರಲು. ಮೋಡಗಳು ಮುಗಿಲಿಗೆ ಮುತ್ತಿಟ್ಟ ಹಾಗೆ, ಮೋಡಗಳು ಮುಗಿಲಿಗೆ ಮುತ್ತಿಟ್ಟ ಹಾಗೆ ಕರಗಿ ಕರಗಿ ಹನಿ ಸುರಿಸಿತು, ಗೊತ್ತೇ ಆಗಲಿಲ್ಲ. ಈ ಮುಂಜಾನೆ ಜಾರಿ ಮುಸ್ಸಂಜೆಯಾಗಿದ್ದು ತಿಳಿಯಲಿಲ್ಲ, ನನಗೆ ತಿಳಿಯಲಿಲ್ಲ. ಒಂದೊಂದು ಎಲೆಯ ಮೇಲೂ ಒಂದೊಂದು ಮುತ್ತಿನ ಹನಿಗಳು ಹಾರಪೋಣಿಸಿದಂತೆ, ಚಂದದಿಂದ ಚೆಲುವಿನಿಂದ ಕಾಣುತ್ತಿರಲು, ಚಂದದಿಂದ ಚೆಲುವಿನಿಂದ ಕಾಣುತ್ತಿರಲು, ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತಿತ್ತು. ನಾವು ಯಾವ ಲೆಕ್ಕ ಹೇಳು,
ನಾವು ಯಾವ ಲೆಕ್ಕ ಏಳು ಪ್ರಕೃತಿಯೊಳಗೆ ಓ ಚಂದ ಕಾಡೆ ಪ್ರಕೃತಿ ನಿನಗೆ ನನ್ನ ನಮನ ನಿನಗೆ ನನ್ನ ನಮನ ನಿನ್ನ ಮುಂದೆ ನಾವೆಲ್ಲರೂ ಶೂನ್ಯ ಶೂನ್ಯ ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನನಗಂತೂ ಸಿ ಅಶ್ವಥ್ ಅವ್ರ ವಾಯ್ಸ್ ಕೇಳ್ದಂಗೆ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.